ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ, ಸ್ತ್ರೀಹತ್ಯ, ಭ್ರೂಣಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು. ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳು ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೇ ಕೂತಿರಬಹುದು, ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ, ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರುತ್ತೆ. ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ, ಮಾಡದೇ ಇದ್ರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ, ಸ್ತ್ರೀಹತ್ಯ, ಭ್ರೂಣಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು. ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳು ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೇ ಕೂತಿರಬಹುದು, ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ, ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರುತ್ತೆ. ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ, ಮಾಡದೇ ಇದ್ರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳುತ್ತದೆ.